ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ದೊಡ್ಡ ಪಾಪದು ಬರ್ತ್ಡೇ ಇದೆ. ಸೊ ಇವಾಗ ನಮ್ಮ ಶ್ರೇಯಸ್ಸು ಅನ್ನೋ ಪಾಪನ ಎದ್ದೇಳಿಸ್ತಾ ಇದ್ದಾನೆ. ಎದ್ದೇಳಿಸಿದ ತಕ್ಷಣ ಪಾಪು ನಿನ್ನ ಬರ್ತಡೇ ಎದ್ದೇಳು ಅಂತ ಹೇಳ್ತಾ ಇದ್ದಾನೆ. ಈಗ ಅವಳಿಗೆ ವಿಶ್ ಮಾಡ್ತಾ ಇದ್ದಾನೆ. ಪಾಪುಗೆ ಶ್ರೇಷ್ಠಂಗೆ ವಿಶ್ ಮಾಡು ಅಂತ ಹೇಳಿದ್ವಿ. ನೋಡಿ ವಿಶ್ ಮಾಡ್ತಾ ಇದ್ದಾಳೆ. ಅವಳಿಗೆ ಅಕ್ಕನ ಕಂಡ್ರೆ ತುಂಬ ಇಷ್ಟ. ಸೊ ಅವಳಿಗೆ ಹಗ್ ಮಾಡಿ ವಿಶ್ ಮಾಡಿಬಿಟ್ಟು ಮುತ್ತು ಕೊಡ್ತಾ ಇದ್ದಾಳೆ. ಬುಜ್ಜಿಗೂ ಕೂಡ ವಿಶ್ ಮಾಡಿದ್ಲು ಅವಳಿಗೆ. ಆಮೇಲೆ ನೆಕ್ಸ್ಟ್ ನಾನು ಸ್ನಾನ ಮಾಡಿಸ್ಲಿಕ್ಕೆ ಅಂತ ಪಾಪುಗಳನ್ನ ಕರ್ಕೊಂಡೋದೆ. ಸ್ನಾನ ಎಲ್ಲ ಆಯಿತು. ಸ್ನಾನ ಎಲ್ಲ ಆದಮೇಲೆ ಅವಳನ್ನ ಪೂಜೆ ಮಾಡು ಅಂತ ಹೇಳಿದ್ವಿ. ಸೊ ದೇವ್ರ ಮನೆಗೆ ಪೂಜೆ ಮಾಡಲಿಕ್ಕೆ ಹೋಗ್ತಾ ಇದ್ದಾಳೆ. ಆಮೇಲೆ ಅವಳಿಗೆ ಸ್ವಲ್ಪ ಹಣೆಗೆ ನಾನು ಗಂಧನ ಹಾಕ್ಕೊಟ್ಟೆ. ಮಕ್ಕಳು ಕೂಡ ಅಲ್ಲಿ ನಾನು ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಬುಜ್ಜಿ ಆಲ್ರೆಡಿ ಒಳಗಡೆ ಹೋಗಿದ್ದಾಳೆ. ಪಾಪು ಪೂಜೆ ಮಾಡ್ತಾ ಇದ್ದಾಳೆ. ಆದರೆ ಅವಳು ರೈಟ್ ಸೈಡಿಂದ ಪೂಜೆ ಮಾಡು ಅಂದರೆ ಲೆಫ್ಟ್ ಸೈಡಿಂದನೇ ಪೂಜೆ ಮಾಡ್ತಾಳೆ, ಉಲ್ಟಾ. ನೆಕ್ಸ್ಟ್ ನೋಡಿ ನಮ್ಮ ಶ್ರೇಷ್ಠ ಮತ್ತು ಬುಜ್ಜಿ ಇಬ್ಬರೂ ಡೀಸೆಂಟಾಗಿ ನಿಂತ್ಕೊಂಡು ಪೂಜೆ ಮಾಡೋದು ನೋಡ್ತಾ ಇದ್ದಾರೆ. ಶ್ರೇಷ್ಠ ಕೈ ಮುಗಿತಾ ಇದ್ದಾಳೆ. ಅವಳು ಅಕ್ಕಂಗೆ ಹೇಳ್ತಾ ಇದ್ದಾಳೆ ನಾನು ಪೂಜೆ ಮಾಡಬೇಕು ಕೊಡು ಅಂತ. ಅವಳಿಗೆ ಫೋರ್ಸ್ ಮಾಡ್ತಾ ಇದ್ದಾಳೆ. ಇಬ್ಬರು ಕೂಡ ಪೂಜೆ ಮಾಡಬೇಕು ಅಂತ ನಿಂತಿದ್ದಾರೆ. ಪೂಜೆ ಎಲ್ಲ ಮಾಡಿಬಿಟ್ಟು ದೇವರಿಗೆ ಅಡ್ಬಿದ್ದು ನಮಸ್ಕಾರ ಮಾಡ್ಕೊತಾ ಇದ್ದಾಳೆ. ಈಗಲೂ ಕೂಡ ನಮ್ಮ ಉಲ್ಟಾನೇ ತಿರುಗ್ತಾಳೆ. ಅವಳಿಗೆ ರೈಟ್ ಸೈಡಿಂದ ಮಾಡಪ್ಪ ಅಂದರೆ ಕೇಳ್ತಾ ಇಲ್ಲ ಅವಳು. ನಮ್ಮ ಪಾಪು ಬುಜ್ಜಿ ನೋಡಿ ಒಳಗಡೆಯಿಂದ ಪೂಜೆ ಮಾಡಿ ಅವಳೇ ಬರ್ತಾ ಇದ್ದಾಳೆ. ನೆಕ್ಸ್ಟು ನಾನು ಪಾಪುಗೆ ವಿಶ್ ಮಾಡಿದೆ. ವಿಶ್ ಮಾಡಿಬಿಟ್ಟು ನಾನು ಅವಳಿಗೆ ಚಾಕ್ಲೇಟ್ನ ಕೊಟ್ಟೆ. ಅದಾದ ನಂತರ ನಮ್ಮ ಬುಜ್ಜಿ ಅವಳಿಗೆ ಕೊಟ್ಟಿಲ್ಲ ಅಂತ ಫುಲ್ ಟೆನ್ಷನ್ನು. ಅವಳು ಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ಶ್ರೇಷ್ಠ ಮತ್ತು ಅವಳು ಇಬ್ಬರೂ ಕೂಡ ನನಗೆ ಚಾಕ್ಲೇಟ್ ಕೊಡು ಅಂತ ಹಠ ಮಾಡೋಕ್ಕೆ ಶುರು ಮಾಡಿದ್ರು. ಅಷ್ಟರಲ್ಲಿ ಈವ್ನಿಂಗು ಅವಳಿಗೆ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಕೇಕನ್ನು ತೊಗೊಂಡು ಬಂದಿದ್ವಿ. ನಾವೇ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ವಿ. ನೋಡಿ ಹೇಗಿದೆ ಡೆಕೋರೇಷನ್. ಸೊ ಸಿಂಪಲ್ಲಾಗಿ ಮಾಡಿದ್ದು. ಫೋಟೋ ತೆಗೆಯೋಣ ಅಂತ ಅಂದರೆ ಮಕ್ಕಳು ಅವಳನ್ನ ಬಿಡ್ತಾನೆ ಇಲ್ಲ. ನೋಡಿ ನಮ್ಮ ಶ್ರೇಯಸ್ ಆಲ್ರೆಡಿ ಕೋಪ ಮಾಡ್ಕೊಂಡು ಮಲಗಿದ್ದಾನೆ. ಇವ್ರು ನಮ್ಮ ಮಾವ, ಅವ್ರು ನಮ್ಮ ಅತ್ತೆ. ಇದಾದ ನಂತರ ನಮ್ಮ ಚಿಕ್ಕತ್ತೆ ಮಕ್ಕಳು ಬರ್ತ್ಡೇಗೆ ಬಂದಿದ್ದರು. ಅವಳಿಗೆ ಗಿಫ್ಟನ್ನು ತೊಗೊಂಡು ಬಂದಿದ್ದಾರೆ. ನೆಕ್ಸ್ಟು ಮನು ಬಂದಳು. ನಮ್ಮ ಶ್ರೇಷ್ಠ ಹೋಗಿ ಗಿಫ್ಟನ್ನು ಕಿತ್ಕೊತಿದ್ದಾಳೆ. ಅವಳಂತೂ ಗಿಫ್ಟ್ ಕೊಡ್ತಾನೇ ಇಲ್ಲ. ಎಷ್ಟು ಕೇಳಿದ್ರು ಅವಳು ವಾಪಸ್ ಕೊಡ್ತಾಯಿಲ್ಲ. ಕೈಗೆ ವ್ಯಾನಿಟಿ ಬ್ಯಾಗ್ ಥರನೇ ತಗೊಂಡು ಆಟ ಆಡ್ತಾ ಇದ್ದಾಳೆ. ಬುಜ್ಜಿ ನೋಡಿ ಸುಮ್ಮನೆ ಹಂಗೆ ನಿಂತ್ಕೊಂಡಿದ್ದಾಳೆ. ಹಾಯ್ ಮಾಡ್ತಾ ಇದ್ದಾಳೆ ಅವಳು ಕೂಡ. ಅವಳಿಗೆ ಎಷ್ಟು ನೈಸ್ ಮಾಡಿ ಕೇಳಿದ್ರು ಕೂಡ ಶ್ರೇಷ್ಠ ವಾಪಸ್ ಕೊಡೋಕ್ಕೆ ರೆಡಿ ಇಲ್ಲ. ಮಕ್ಕಳು ಗಿಫ್ಟನ್ನು ಓಪನ್ ಮಾಡೋಕ್ಕೆ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದಾರೆ. ಓಪನ್ ಮಾಡೋಕ್ಕೆ ಕೊಡ್ತಾ ಇಲ್ಲ. ಸೊ ಅದನ್ನು ನಾನು ಅವಳ ಕೈಲೇ ಗಿಫ್ಟನ್ನು ಓಪನ್ ಮಾಡಿಸ್ತೀನಿ. ಇವಾಗ ಕೇಕ್ ಕಟ್ ಮಾಡ್ಸೋಕ್ಕೆ ಅಂತ ತೊಗೊಂಡು ಬಂದ್ವಿ. ಬುಜ್ಜಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾಯಿದೆ. ಅವಳಿಗೆ ಫುಲ್ ಕಿರ್ಚ್ಕೊತಾಳೆ ಅವಳು. ಅವಳಿಗಂತೂ ತುಂಬಾ ಖುಷಿ. ಮಕ್ಳಿಗಂತೂ ಕೇಕ್ ನೋಡಿದ ಖುಷಿನಲ್ಲಿ ಅವ್ರನ್ನಂತೂ ನಮ್ಗೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ. ಅವಳು ನೋಡಿ ಅವಳಿಗೆ ಕೇಕ್ ಕಟ್ ಮಾಡೋಕ್ಕೂ ಬಿಡಲ್ಲ. ಅವರೇ ಕೇಕ್ ಕಟ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ನೋಡಿ ಇವಾಗ ಕ್ಯಾಂಡಲ್ ಹಾಕಿದ ತಕ್ಷಣ ಶ್ರೇಷ್ಠ ಫುಲ್ ಖುಷಿ. ಕ್ಲ್ಯಾಪ್ ಮಾಡಿಕೊಂಡು ಫುಲ್ಲು ಖುಷಿ. ಬುಜ್ಜಿ ಭಯ ಪಡ್ಕೊತಾ ಇದ್ದಾಳೆ. ಸೊ ಫೈನಲಿ ಕೇಕ್ ಕಟ್ ಮಾಡ್ತಾ ಇದ್ದಾಳೆ. ನಮ್ಮ ಶ್ರೇಷ್ಠ ಅಂತೂ ಫುಲ್ ಖುಷಿ. ನೋಡಿ ಡ್ಯಾನ್ಸ್ ಮಾಡ್ತಾಳೆ. ಇವಾಗ ಹೆಂಗೆ ಮಾಡ್ತಾಳೆ ನೋಡಿ. ಎಸ್, ಅವಳು ಡ್ಯಾನ್ಸು ಖುಷಿ ಅವಳಿಗೆ. ಬುಜ್ಜಿ ಅವಳು ನೋಡ್ತಾ ಇದ್ದಾಳೆ ಕೇಕ್ ತಿನ್ನೋಕ್ಕೋಸ್ಕರ. ಇವಾಗ ನಮ್ಮಿನಿ ಕೊಡೋ ತಿನ್ನಿಸು ಅಂತ ಹೇಳಿದರೆ ಕೇಕ್ನ ನಮ್ಮ ಶ್ರೇಷ್ಠ ಅವಳೇ ತೊಗೊಂಡು ತಿನ್ಕೊತಾ ಇದ್ದಾಳೆ. ನೆಕ್ಸ್ಟು ನಮ್ಮ ಅತ್ತೆ ಮಾವ, ನಮ್ಮ ಅತ್ತಿಗೆ, ಚಿಕ್ಕತ್ತೆ ಮಕ್ಕಳು ಎಲ್ಲರೂ ಕೂಡ ಅವಳಿಗೆ ಕೇಕ್ನ ತಿನ್ನಿಸಿದ್ರು. ಇದಾದ ನಂತರ ಲಾಸ್ಟಲ್ಲಿ ನಮ್ಮ ಮಾವ ಅವರು ಕೂಡ ಬಂದು ತಿನ್ನಿಸಿದ್ದಾರೆ ಕೇಕ್ನ. ಲಾಸ್ಟಲ್ಲಿ ಅವ್ರ ಮಾವ ಬಂದು ಅವಳಿಗೆ ಕೇಕ್ ತಿನ್ನಿಸಿದ್ರು. ಕೇಕ್ ಕಟ್ಟಿಂಗ್ ಆದಮೇಲೆ ನಾವು ಬಿರಿಯಾನಿನ ರೆಡಿ ಮಾಡಿದ್ವಿ. ಸೊ ಎಲ್ಲರೂ ಕೂಡ ಬಿರಿಯಾನಿ ಊಟನ ಮಾಡಿದ್ವಿ. ಇದಾಗಿತ್ತು ನಮ್ಮ ಪಾಪ ಬರ್ತ್ಡೇ ಲಾಗು. ಸೊ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಎಲ್ಲರೂ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.